ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪ್ರಾರಂಭಗೊಂಡ ವಿದ್ವತ್ ಸಮ್ಮೇಳನ. ಮಾರ್ಚ್ 8ರಿಂದ 13ರವರೆಗೆ 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ವಿದ್ವಾಂಸರು ಭಾಗಿ. ವೈಭವಪೂರಿತವಾಗಿ ಸಂಪನ್ನಗೊಂಡ ವ್ಯಾಸರಾಜರ 487ನೇ ಆರಾಧನಾ ಮಹೋತ್ಸವ. ಧಾರ್ಮಿಕ ಕೈಂಕರ್ಯಗಳು, ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ಪರಮಪೂಜ್ಯರ ಆರಾಧನೆ. ಯುಗಾದಿ ಮಹೋತ್ಸವಗಳಿಗೆ ಸಿದ್ಧಗೊಳ್ಳುತ್ತಿರುವ ಶ್ರೀಶೈಲ ಮಹಾಪುಣ್ಯಕ್ಷೇತ್ರ. ಭಕ್ತರ ಸೌಕರ್ಯಾರ್ಥ ಸವಿಸ್ತಾರ ವ್ಯವಸ್ಥೆಗಳನ್ನು ಕೈಗೊಂಡ ಆಲಯ ಅಧಿಕಾರಿಗಳು. ಆಂಧ್ರಪ್ರದೇಶದ ಪ್ರಸಿದ್ಧ ಅಹೋಬಿಲ ಕ್ಷೇತ್ರದಲ್ಲಿ ಸ್ವಾತಿ ನಕ್ಷತ್ರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಕೆಳಗಿನ ಅಹೋಬಿಲಂನಲ್ಲಿ ಶ್ರೀ ಸುದರ್ಶನ ನರಸಿಂಹ ಹೋಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ಸ್ವಾಮಿಯ ಜನ್ಮ ನಕ್ಷತ್ರವಾದ ಸ್ವಾತಿ ನಕ್ಷತ್ರದ ಗೌರವಾರ್ಥವಾಗಿ ಅರ್ಚಕರು ದೇವಾಲಯದ ಆವರಣದಲ್ಲಿರುವ ಯಾಗಶಾಲಾ ಮಂಟಪದಲ್ಲಿ ಶ್ರೀ ಅಮೃತವಲ್ಲಿ ಸಮೇತ ಶ್ರೀ ಪ್ರಹ್ಲಾದ ವರದ ಸ್ವಾಮಿಯನ್ನು ಸಕಲ ಚಿನ್ನದ ಆಭರಣಗಳು ಹಾಗೂ ಪರಿಮಳಯುಕ್ತ ಹೂಮಾಲೆಗಳಿಂದ ಅಲಂಕರಿಸಿ ಪ್ರತಿಷ್ಠಾಪಿಸಿದರು. ಬಳಿಕ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆ ಮತ್ತು ಆರತಿಗಳನ್ನು ಸಲ್ಲಿಸಲಾಯಿತು. ನಂತರ ಹೋಮಕುಂಡವನ್ನು ಸ್ಥಾಪಿಸಿ ಶ್ರೀ ಸುದರ್ಶನ ನರಸಿಂಹ ಹೋಮವನ್ನು ಮಾಡಿ ಪೂರ್ಣಾಹುತಿ ಸಮರ್ಪಿಸಿದರು. ತಿರುಮಲ ಕ್ಷೇತ್ರದ ಧರ್ಮಗಿರಿ ಶ್ರೀ ವೆಂಕಟೇಶ್ವರ ವೇದ ವಿಜ್ಞಾನ ಪೀಠದಲ್ಲಿ ವೇದಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನ ಭಾನುವಾರ ಆರಂಭವಾಯಿತು. 1969ರಿಂದ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಆಶ್ರಯದಲ್ಲಿ ಪ್ರತಿ ವರ್ಷ ವೈದಿಕ ಶಾಸ್ತ್ರ ಆಗಮ ವಿದ್ವತ್ ಸಮ್ಮೇಳನವನ್ನು ಆಯೋಜಿಸಲಾಗುತ್ತದೆ. ಇದರ ಭಾಗವಾಗಿ ಭಾರತದಾದ್ಯಂತದ ವೇದ, ಆಗಮ, ಸ್ಮಾರ್ಥ, ಪ್ರಬಂಧ ವಿದ್ವಾಂಸರನ್ನು ಗುರುತಿಸಲಾಗುತ್ತಿದೆ. ಟಿಟಿಡಿ ಆಶ್ರಯದಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಮತ್ತು ಅವರಿಗೆ ನಗದು, ಶಾಲು ಹಾಗೂ ಯಶಸ್ಸಿನ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿದೆ. ಇದರ ಭಾಗವಾಗಿ ಮಾರ್ಚ್ 8ರಿಂದ 13ರವರೆಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಶ್ರೀ ವೆಂಕಟೇಶ್ವರ ವೇದ ಆಗಮ ವಿದ್ವತ್ ಸಮ್ಮೇಳನವನ್ನು ಅದ್ಧೂರಿಯಾಗಿ ಆಯೋಜಿಸಲಾಗುತ್ತಿದೆ. ಇದರ ಭಾಗವಾಗಿ ಭಾನುವಾರ ಬೆಳಗ್ಗೆ ಧರ್ಮಗಿರಿ ವೇದ ವಿಜ್ಞಾನ ಪೀಠದಲ್ಲಿ ಪೂಜೆ ಕಾರ್ಯಕ್ರಮಗಳು ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಸಮ್ಮೇಳನವನ್ನು ಉದ್ಘಾಟಿಸಲಾಯಿತು. ದೇಶಾದ್ಯಂತದ 800ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. 100ಕ್ಕೂ ಹೆಚ್ಚು ಪ್ರಸಿದ್ಧ ವಿದ್ವಾಂಸರು ಅವರನ್ನು ಪರೀಕ್ಷಿಸಲು ಪರೀಕ್ಷಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿದ್ದ ಮೈಸೂರು ದತ್ತಪೀಠದ ಉತ್ತರಾಧಿಕಾರಿ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮಿಗಳು ಅಭಿನಂದನಾ ಭಾಷಣ ಮಾಡಿದರು. ಬಳಿಕ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಪ್ರಾಂಶುಪಾಲರು ಆಚಾರ್ಯ ಕುಪ್ಪ ಶಿವಸುಬ್ರಹ್ಮಣ್ಯ ಅವಧಾನಿ ಅವರು ಮಾತನಾಡಿ ಸಮ್ಮೇಳನದ ಉದ್ದೇಶಗಳನ್ನು ವಿವರಿಸಿದರು. ತದನಂತರ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಟಿಟಿಡಿ ದೊಡ್ಡಜೀಯರ್ ಸ್ವಾಮೀಜಿ ಹಾಗೂ ಚಿಕ್ಕಜೀಯರ್ ಸ್ವಾಮೀಜಿಗಳು, ತಿರುಪತಿ ರಾಷ್ಟ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಜಿಎಸ್ಆರ್ ಕೃಷ್ಣಮೂರ್ತಿ ಮತ್ತು ವೇದ ವಿಶ್ವವಿದ್ಯಾಲಯದ ಕುಲಪತಿ ಆಚಾರ್ಯ ರಾಣಿ ಸದಾಶಿವಮೂರ್ತಿ ಅವರು ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪೀಠಾಧೀಶರಾದ ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ವ್ಯಾಸರಾಜರ ಆರಾಧನೆಯ ಪ್ರಯುಕ್ತ ಅವರ ಗ್ರಂಥಗಳು ಹಾಗೂ ಭಾವಚಿತ್ರದ ಮೆರವಣಿಗೆ ರಥಬೀದಿಯಲ್ಲಿ ನಡೆಯಿತು. ನಂತರ ಸಭಾ ಕಾರ್ಯಕ್ರಮ ನಡೆಯಿತು.
ಈ ಸಂದರ್ಭದಲ್ಲಿ ಶಿರೂರು ಮಠದ ಪಾರುಪತ್ಯಗಾರರಾದ ಶ್ರೀಶಾ ಭಟ್ ಕಡೇಕಾರು ಮುಂತಾದವರು ಉಪಸ್ಥಿತರಿದ್ದರು. ಬಾಬಿ ಸಮೀರರಾದಂತಹ ಶ್ರೀ ವಾದಿರಾಜ ತೀರ್ಥರ ಆರಾಧನಾ ಪರ್ವ ಸಮಯದಲ್ಲಿ ಅವರ ಬಗ್ಗೆ, ಅವರು ರಚಿಸಿದ ಗ್ರಂಥಗಳ ಬಗ್ಗೆ ತಿಳಿದುಕೊಂಡು ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತಹ ಕೆಲಸ ನಾವು ಮಾಡಬೇಕಾಗಿದೆ. ವಾದಿರಾಜರ ಆರಾಧನೆ, ಅವರು ನಮ್ಮ ಅಷ್ಟಮಠಗಳಲ್ಲಿ ಒಂದು ಮಠದ ಪರಂಪರೆಯಲ್ಲಿ ಬಂದಿದ್ದರೂ ಕೂಡ ನಮ್ಮ ಎಲ್ಲ ಅಷ್ಟಮಠಗಳಿಗೆ ಉಪಕಾರವಾಗುವಂತಹ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ತತ್ವಬೋಧನೆಗೆ ಬೇಕಾದಂತಹ ಗ್ರಂಥಗಳನ್ನು ರಚಿಸಿ, ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದಾರೆ. ಮತ್ತು ಟಿಪ್ಪಣಿಗಳನ್ನು, ವ್ಯಾಖ್ಯಾನಗಳನ್ನು ಎಲ್ಲ ಬರೆದು ಮಧ್ವ ಮತದ ಪ್ರಚಾರ ಮಾಡಿದ್ದಾರೆ. ಅದು ದೃಢ ಆಗುವಂತೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತತ್ವಜ್ಞಾನ ಪ್ರಸಾರವನ್ನು ಮಾಡಿರುವ ಪ್ರಯುಕ್ತ, ತತ್ವಬೋಧನೆಯನ್ನು ನೀಡಿ ನಮ್ಮೆಲ್ಲರನ್ನು ಕೂಡ ಉದ್ಧರಿಸಿರುವ ಪ್ರಯುಕ್ತ ನಾವು ಅವರ ಸ್ಮರಣೆ ಮಾಡಬೇಕಾಗಿದೆ. ಅದರ ಜೊತೆಗೆ ಎಲ್ಲ ಮಠಗಳಿಗೂ ಅಷ್ಟಮಠಗಳನ್ನು, ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತಹ ಅಷ್ಟಮಠಗಳನ್ನು ತನ್ನ ಮಠವಂತೆ ಭಾವಿಸಿ ಎಲ್ಲ ಮಠಗಳಿಗೆ ಬೇಕಾದಂತಹ ಉಪಕಾರ ಮಾಡಿದ್ದಾರೆ. ಅದನ್ನು ನಾವು ಅವರ ಗುರುಬರ ವಾದರಾಜ ಗುರುಬರ ಚರಿತಾಮೃತ ನೋಡಿದರೆ ಗೊತ್ತಾಗ್ತದೆ. ನಮಗೆಲ್ಲರಿಗೂ ಕೂಡ ನಮ್ಮ ನಮ್ಮ ಮಠಗಳ ಮೇಲೆ ಅಭಿಮಾನ ಇರುವುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ವಾದಿರಾಜಿಗೆ ಹಾಗೆ ಮಾತ್ರ ಇದ್ದದ್ದಲ್ಲ, ಅವರಿಗೆ ಅಷ್ಟಮಠಗಳು ಕೂಡ ತಮ್ಮ ಮಠವೇ ಆಗಿತ್ತು. ಯಾಕೆ, ಅದೆಲ್ಲವೂ ಕೂಡ ಮಧ್ವಾಚಾರ್ಯರ ಪ್ರತಿಷ್ಠವಾದದ್ದು. ಆದ ಕಾರಣ ಅಷ್ಟಮಠಗಳನ್ನು ಕೂಡ ಅವರು ನಮ್ಮ ಮಠ ಅಂತ ಭಾವಿಸಿದ್ರು. ಇದು ಕೇವಲ ಅವರ ಭಾವನೆ ಅಲ್ಲ, ಅವರ ಕೃತಿಗಳಲ್ಲಿ ವ್ಯಕ್ತವಾಗಿದೆ. ಯಾವ ಕೃತಿ ಅದು? ಈ ಅಷ್ಟಮಠಗಳಿಗೆ ಈ ರಥಬೀದಿಯಲ್ಲಿ ಜಾಗ ನೀಡಿದ್ದು ಅವು ವಾದಿರಾಜರೇ. ಅದರ ಮೊದಲು ಎಲ್ಲರೂ ಕೂಡ ಕೃಷ್ಣದೇವರ ಮಠದಲ್ಲೇ ಒಂದೊಂದು ಕೋಣೆಗಳಲ್ಲಿ ಇದ್ದವು. ಈ ಅಷ್ಟಮಠಗಳಿಗೆ ಜಾಗ ನೀಡಿದ್ದು ಅದು ವಾದಿರಾಜರೇ. ಆ ಕಾಲದಲ್ಲಿ ಅವರು ತಮಗೆ ಬೇಕಾದ ಜಾಗವನ್ನು ಮೊದಲು ಆರಿಸಿ ಮತ್ತೆ ಉಳಿದದನ್ನು ಕೊಟ್ಟದ್ದಲ್ಲ, ಬೇರೆಯವರಿಗೆ ಮೊದಲು ಬೇಕಾದ ಜಾಗವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಉಳಿದದ್ದನ್ನು ತಾನು ಇಟ್ಟುಕೊಂಡದ್ದು. ವ್ಯಾಸರಾಜರ 487ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ವ್ಯಾಸರಾಜ ಮಠಾಧೀಶರಾದ ಶ್ರೀ 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 ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀಪಾದರಾಜ ಮಠದ ಶ್ರೀ 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 ಸುಜಯನಿಧಿ ತೀರ್ಥರು ಸಂಸ್ಥಾನ ಪೂಜೆ ಹಾಗೂ ವ್ಯಾಸರಾಜರ ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ನೆರವೇರಿಸಿ ಮಂಗಳ ನೀರಾಜನ ಬೆಳಗಿದರು. ಉತ್ತರಾಧನೆ ಪ್ರಯುಕ್ತ ವ್ಯಾಸರಾಜರ 487ನೇ ಆರಾಧನೆ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ಗುರುಗಳ ಕೃಪೆಗೆ ಪಾತ್ರರಾದರು. ಬಳಿಕ ಶ್ರೀ 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 ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ಹಾಗೂ ಶ್ರೀ ಪಾದರಾಜ ಮಠದ ಶ್ರೀ 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 ಸುಜಯನಿಧಿ ತೀರ್ಥರು ಎಸ್ಯುಬಿಸಿಯೊಂದಿಗೆ ಮಾತನಾಡಿದರು. ಆರಾಧನಾ ನಾಯಕರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಸಮಾಜದ ಕಾರ್ಯಗಳು ಬಹುಮುಖವಾದಂತು. ಕೇವಲ ಸಾಮಾಜಿಕ ದೃಷ್ಟಿ ಅಷ್ಟೇ ಅಲ್ಲ, ಜ್ಞಾನ ದೃಷ್ಟಿಯಿಂದ ಕೂಡ ಅವರು ಮೇರು ಪರ್ವತ. ಇಂತಹ ವ್ಯಾಸರಾಜರ ಗುರು ಸಾರ್ವಭೌಮರ ಆರಾಧನಾ ನಿಮಿತ್ತ ನಾವೆಲ್ಲ ಇಲ್ಲಿ ಬಂದು ಗುರುಗಳ ದರ್ಶನ, ಗುರುಗಳ ಪ್ರಸಾದ ಮತ್ತು ಈ ಜ್ಞಾನ ಪ್ರಸಾರದ ಒಂದು ವಿಶೇಷ ರಸದೌತಣವನ್ನು ನಾವು ಇವತ್ತು ಪಡಿತಾ ಇದ್ದೀವಿ. ಇಂತಹ ಆರಾಧನೆಯನ್ನು ಆಯೋಜಿಸುವ ಮುಖಾಂತರ ನಮ್ಮ ವಿದ್ಯಾಶ್ರೀಶತೀರ್ಥ ಶ್ರೀಪಾದಂಗಳವರು ಪ್ರತಿಯೊಬ್ಬರಿಗೂ ವ್ಯಾಸರಾಜರ ಪರಮಾನುಗ್ರಹ ದೊರಕುವಂತೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೇವಲ ನಮ್ಮ ಮನೆ ಸುತ್ತಮುತ್ತ ಇರೋದಷ್ಟಲ್ಲ, ದೂರದಲ್ಲಿರುವಂತಹ ನವಬೃಂದಾವನ ಕ್ಷೇತ್ರವನ್ನು ದರ್ಶನ ಮಾಡಲಿ, ಇಲ್ಲಿರುವಂಥ ಮಹನೀಯರ ಎಲ್ಲರ
ಕರುಣೆ ಮತ್ತು ಅವರ ಅನುಗ್ರಹ ನಮಗೆಲ್ಲರಿಗೂ ದೊರಕುವಂತೆ ಮಾಡುವಂತಹ ದೊಡ್ಡ ಕೆಲಸವನ್ನು ಅವರು ಮಾಡಿಕೊಟ್ಟಿದ್ದಾರೆ. ಇಂತಹ ಆರಾಧನೆ ಮುಖಾಂತರ ನಾವೆಲ್ಲರೂ ವ್ಯಾಸರಾಜ ಗುರು ಸಾರ್ವಭೌಮರ ವಿಶೇಷವಾದ ಅವರ ಗ್ರಂಥಗಳ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ನಾವೆಲ್ಲ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲಿಕ್ಕೆ ಈ ಒಂದು ವೇದಿಕೆ ಅವಕಾಶ ಕೊಟ್ಟಿದೆ. ಶ್ರೀಪಾದರಾಜರು ವ್ಯಾಸರಾಯರ ಗುರುಗಳು. ನಾವು ಸಾಮಾನ್ಯವಾಗಿ ನೋಡ್ತೇವೆ, ಎಷ್ಟೋ ಸಂದರ್ಭಗಳಲ್ಲಿ ಗುರುಗಳು ಮಹಾವಿದ್ವಾಂಸರು, ಶಿಷ್ಯರಿಗೆ ಮಾತ್ರ ಆ ಯೋಗ್ಯತೆ ಇರೋದಿಲ್ಲ. ಆ ಯೋಗ್ಯತೆ ಸಾಮಾನ್ಯವಾಗಿ ಅದು ಪೂರ್ವಜನ್ಮದ ಸಂಸ್ಕಾರ, ಗುರು ಅನುಗ್ರಹ, ಭಗವದ್ ಅನುಗ್ರಹಗಳಿಂದ ಬರತಕ್ಕಂಥದ್ದು. ಸಾಮಾನ್ಯವಾಗಿ ಇರೋದಿಲ್ಲ. ಆದರೆ ಗುರುಗಳು ಮಹಾವಿದ್ವಾಂಸರಾಗಿರ್ತಾರೆ. ಹೀಗೆ ಇನ್ನು ಕೆಲವು ಸಂದರ್ಭಗಳಿರ್ತದೆ, ಶಿಷ್ಯರು ಮಹಾಪ್ರತಿಭಾಶಾಲಿಗಳು, ಗುರುಗಳು ಶಾಸ್ತ್ರಾಧ್ಯಯನ ಮಾಡಿದವರು, ಪಾಠ ಹೇಳೋಕ್ಕೆ ಸಮರ್ಥರೇ. ಆದರೆ ಆ ಶಿಷ್ಯನ ಪ್ರತಿಭೆಯ ಮುಂದೆ ಅವರ ಜ್ಞಾನವೂ ಕೂಡ ಮಂಕಾಗಿಬಿಡ್ತದೆ. ಅಂಥ ಸಂದರ್ಭಗಳು ಲೋಕದಲ್ಲಿ ಇದೆ, ನಾವು ಹೆಚ್ಚಾಗಿ ನೋಡೋದು. ಗುರುಗಳು ಮಹಾಮಹಿಮರು, ಮಹಾಪ್ರತಿಭಾಶಾಲಿಗಳು, ಮಹಾವಿದ್ವಾಂಸರು, ಶಿಷ್ಯರು ಕೂಡ ಹಾಗೆಯೇ ಅನ್ನೋ ಸಂದರ್ಭಗಳೇ ವಿರಳಾತಿ ವಿರಳ ಅಂತ ಹೇಳ್ಬೋದು. ಅಂಥ ವಿರಳಾತಿ ವಿರಳ ಸಂದರ್ಭಗಳಲ್ಲಿ ನಮ್ಮ ಶ್ರೀಪಾದರಾಜರು ಮತ್ತು ವ್ಯಾಸರಾಯರು ಇರ್ತಾರೆ. ಶ್ರೀಪಾದರಾಜರು ಅವರ ದೇವರ ನಾಮಗಳ ಮೂಲಕ ಪ್ರಸಿದ್ಧಿ ಇದೆ. ಅವರ ಗ್ರಂಥಗಳ ಮೂಲಕ ಆ ರೀತಿಯ ಪ್ರಸಿದ್ಧಿ ಇಲ್ಲ. ಶಿಷ್ಯರೇ ಅವರ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಅವರ ಜ್ಞಾನದ ಸಂಪತ್ತು ಶ್ರೀಪಾದರಾಜನ ಮೇಲೆ ಅವರು ರಚನೆ ಮಾಡಿರ್ತಕ್ಕ ಸಂಸ್ಕೃತ ಸ್ತೋತ್ರ, ಕನ್ನಡದ ಇದು ಎಲ್ಲದಕ್ಕಿಂತ ಅವರ ಮಂಗಲಾಚರಣ ಶ್ಲೋಕದಲ್ಲಿ ಗುರುಗಳ ವ್ಯಕ್ತಿತ್ವವನ್ನು ವರ್ಣನೆ ಮಾಡಿದ್ದಿದೆ. ಅಂತಹ ಮಹಾನುಭಾವರು ಶ್ರೀಪಾದರಾಜರು. ಶ್ರೀ ವ್ಯಾಸರಾಜರು ಅಂತಹ ಗುರುಗಳ, ಅವರು ದೇವಾಂಶ ಸಂಭೂತರು ಅಂತ ಅನ್ನೋದು ವಿವಾದ ಅಲ್ಲ. ಆದರೆ ನಮ್ಮ ಸಾಮಾನ್ಯ ಜನರಿಗೆ ಇಂಥ ಗುರುಗಳು, ಇಂಥ ಶಿಷ್ಯರು ಅವರು ಸೇರಿದಾಗ ಯಾವ ರೀತಿಯ ಫಲ ಒಂದು ಮತಕ್ಕೆ, ಒಂದು ಸಿದ್ಧಾಂತಕ್ಕೆ ಕೊಡುಗೆ ಸಿಗಬಹುದು ಅಂತ ಅನ್ನೋದಕ್ಕೆ ಈ ಗುರು ಶಿಷ್ಯರು ಉದಾಹರಣೆಯಾದವರು. ಪ್ರಸಿದ್ಧ ಪುಣ್ಯಕ್ಷೇತ್ರ ಹಾಗೂ ಜ್ಯೋತಿರ್ಲಿಂಗ ಕ್ಷೇತ್ರವಾದ ಶ್ರೀಶೈಲ ಮಲ್ಲಿಕಾರ್ಜುನ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಅತ್ಯಂತ ವಿಜೃಂಭಣೆಯಿಂದ ನೆರವೇರಲಿದೆ. ಈ ನಿಮಿತ್ತ ಶ್ರೀ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳ ಸುಗಮ ದರ್ಶನದ ನಿಮಿತ್ತ ಆಲಯದ ಆಡಳಿತ ಮಂಡಳಿಯು ಪ್ರತ್ಯೇಕ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿದೆ. ಭಕ್ತರಿಗಾಗಿ ಈ ಮಾಹಿತಿ. ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಯುಗಾದಿ ಮಹೋತ್ಸವಗಳು ಮಾರ್ಚ್ 16ರಿಂದ 20ರವರೆಗೆ ನಡೆಯಲಿದೆ. ಭಕ್ತರ ಸೌಕರ್ಯಾರ್ಥವಾಗಿ ವಿವಿಧ ವಿಸ್ತಾರವಾದ ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವಸ್ಥಾನವು ಉತ್ಸವ ದಿನಗಳಲ್ಲಿ ಸ್ವಾಮಿಯವರ ಸ್ಪರ್ಶ ದರ್ಶನವನ್ನು ನಿಲ್ಲಿಸಿದೆ. ಈ ಉತ್ಸವಗಳಲ್ಲಿ ಸ್ವಾಮಿಯವರ ಅಲಂಕಾರ ದರ್ಶನ ವೀಕ್ಷಣೆಗೆ ಮಾತ್ರ ಅವಕಾಶವಿದೆ. ಉತ್ಸವಗಳ ಅಂಗವಾಗಿ 10 ದಿನಗಳ ಹಿಂದಿನಿಂದ ಅಂದರೆ ಮಾರ್ಚ್ 6ರಿಂದ 15ರವರೆಗೆ ಭಕ್ತರಿಗೆ ಪ್ರತಿದಿನ ನಿರ್ದಿಷ್ಟ ಸಮಯಗಳಲ್ಲಿ 4 ಹಂತಗಳಾಗಿ ಶ್ರೀ ಸ್ವಾಮಿಯ ಸ್ಪರ್ಶ ದರ್ಶನಕ್ಕೆ ಅವಕಾಶ. ಕರೆಂಟ್ ಬುಕಿಂಗ್ ಮೂಲಕ ಮತ್ತು ಆನ್ಲೈನ್ನಲ್ಲಿ 500 ರೂಪಾಯಿಗಳ ಶುಲ್ಕ ಪಾವತಿಸಿ ಸ್ಪರ್ಶ ದರ್ಶನ ಟಿಕೆಟ್ಗಳನ್ನು ಪಡೆಯುವ ಅವಕಾಶವಿದೆ. ಭಗವತ ಶಾಸ್ತ್ರವ ಅವನೀಶಗೆ ಪೇಳ್ದವನೇನಲ್ಲವೇ ಶಿವನೇ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ದುರ್ಮನ ಬಿಡಿಸಯ್ಯ, ದುರ್ಮನ ಬಿಡಿಸಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ, ಶಿವನೇ ನಾ ನಿನ್ನ ಸೇವಕನಯ್ಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ.
ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಬಜಾರು ಬೀದಿಯಲ್ಲಿ ನೆಲೆಸಿರುವ ಶ್ರೀ ರಣಬೇರಮ್ಮ ದೇವಾಲಯದಲ್ಲಿರುವ ಗಣಪತಿಗೆ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಈ ನಿಮಿತ್ತ ಗಣಪತಿಯನ್ನು ಸುಂದರವಾಗಿ ಅಲಂಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನಾದಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಉಡುಪಿಯ ಪಲಿಮಾರು ಮಠದ ಹಿರಿಯ ಮಠಾಧೀಶರಾದ ಶ್ರೀ 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 ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಹಾಗೂ ಕಿರಿಯ ಪೀಠಾಧಿಪತಿಗಳಾದ ಶ್ರೀ 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 ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಪರಮ ಸಾನ್ನಿಧ್ಯದಲ್ಲಿ ಕೃಷ್ಣಾನುಭವ ಯಾತ್ರೆಯನ್ನು ಆಯೋಜಿಸಲಾಗುತ್ತಿದೆ. ಈ ಕೃಷ್ಣಾನುಭವ ಯಾತ್ರೆಯು 2026 ಅಕ್ಟೋಬರ್ 23ರಿಂದ 30ರವರೆಗೆ ನೆರವೇರಲಿದೆ. ಈ ಕಾರ್ಯಕ್ರಮದ ಕುರಿತು ಶ್ರೀ 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 ವಿದ್ಯಾಧೀಶ ಶ್ರೀಪಾದಂಗಳವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ನಮ್ಮ ಜೀವನನೇ ಒಂದು ಯಾತ್ರೆ, ಆದರೆ ಗೊತ್ತು ಗುರಿ ಇಲ್ಲದಿದ್ದ ಯಾತ್ರೆ. ಗೊತ್ತು ಗುರಿ ಇಲ್ಲದಿದ್ದ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಯಾತ್ರೆ ಅಂತಂದರೆ ಅದು ಭಗವಂತನ ದಿವ್ಯ ವಿಭೂತಿ ರೂಪ ಇರತಕ್ಕಂತಹ ಜಾಗಗಳಿಗೆ
ಹೋಗಿ ಆ ಭಗವಂತನ ಆ ವಿಭೂತಿಯನ್ನು ಚಿಂತನೆ ಮಾಡುವುದೇ ಜ್ಞಾನಸತ್ರ. ಅದಕ್ಕಿಂತಲೂ ಜಾಸ್ತಿ ಅನುಭವ ಸತ್ರ, ಅನುಭವ ಯಾತ್ರೆಯನ್ನು ಮಾಡುವ ಒಂದು ಒಳ್ಳೆಯ ಅವಕಾಶ. ನಮ್ಮ ದೇವರು ಕೃಷ್ಣ ಮಥುರೆಗೆ ಬಂದು ವೃಜ ಗೋಕುಲದಲ್ಲಿ ಸಂಚಾರ ಮಾಡಿ ವೃಂದಾವನದಲ್ಲಿ ನಲಿದಾಡಿದಂತಹ ಕ್ಷೇತ್ರಗಳು. ದಶಮಸ್ಕಂದದಲ್ಲಿ ಪೂರ್ವಾರ್ಧದಲ್ಲಿ ಭಾರೀ ದೇವರ ವೈಭವವನ್ನು ವರ್ಣನೆ ಮಾಡಿದ್ದಾರೆ. ನಾವು ಭಾಗವತ ಪುರಾಣ ಮಾತ್ರ ನಾವು ಕೇಳಿರ್ತೇವೆ. ಆ ಪುರಾಣದಲ್ಲಿ ಹೇಳಿರ್ತಕ್ಕಂತಹ ಆ ಜಾಗಗಳು, ಆ ಜಾಗದಲ್ಲಿ ದೇವರು ಮಾಡಿದ ಪವಾಡಗಳು, ವೈಭವಗಳು, ಲೀಲಾ ನಾಟಕಗಳು ಅದೆಲ್ಲ ನಾವು ನೋಡಬೇಕಾದ್ದು. ಅದನ್ನು ನೋಡಬೇಕಾದ್ರೆ ಒಂದು ಸ್ವಲ್ಪ 4 ದಿವಸ ಆದರೂ 1 ವಾರ ಅಲ್ಲಿ ಇರಬೇಕು ನಾವು. ಆ ದೃಷ್ಟಿಯಲ್ಲಿ ಒಂದು ಅನುಭವ ಯಾತ್ರೆ ಅಂತ ನಾವು ಅದನ್ನು ಯೋಜನೆ ಮಾಡಿದ್ದೇವೆ. ಅಲ್ಲಿ ಪ್ರವಚನಗಳಿವೆ, ಅಲ್ಲಿ ಬೇರೆ ಬೇರೆ ದಾಸವಾಂಗ್ಮಯದ ಅನುಭೂತಿಯ ಲಹರಿಗಳು ಹರಿಯಲಿಕ್ಕಿದೆ. ಬೇರೆ ಬೇರೆ ಕೃಷ್ಣ ನಲಿದ ಕಾಲಿಯ ಮರ್ದನೆ ಮಾಡಿದ ಜಾಗ, ಪುತನ ಸಂಹಾರ ಮಾಡಿದ ಜಾಗ, ದಧಿ ಮಥನೆ ಮಾಡಿದ ಜಾಗ, ಬೆಣ್ಣೆ ತಿಂದ ಜಾಗ, ಒರಳಿಗೆ ಕಟ್ಟಿದ ಜಾಗ, ಇದೆಲ್ಲ ಅಲ್ಲಿ ನೋಡಲಿಕ್ಕಿರತಕ್ಕಂತಹ ಜಾಗಗಳು. ದಿನಕ್ಕೊಂದು ಜಾಗಕ್ಕೆ ಹೋಗಿ ಅದನ್ನು ನೋಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳಿವೆ ಅಲ್ಲಿ. ವಿಶೇಷವಾಗಿ ನಮ್ಮ ದೇವರು 7 ದಿನ ತನ್ನ ಕಿರುಬೆರಳಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಇಡೀ ವೃಂದಾವನವನ್ನು ರಕ್ಷಣೆ ಮಾಡಿದ್ದಾನೆ. ದೇವಲೋಕ ಪೂರ್ತಿ ಅಟ್ಯಾಕ್ ಮಾಡಿದಾಗ ಅದನ್ನು ವಿರೋಧಿಸುವ ಆ ಭಗವಂತನ ವೈಭವಕ್ಕೆ ಸಾಕ್ಷಿಯಾದಂತಹದ್ದು ಗೋವರ್ಧನ ಪರ್ವತ. ದೇವಲೋಕದ ಅಷ್ಟೂ ಮಳೆಯನ್ನು ತನ್ನ ತಲೆಯಲ್ಲಿ ಹೊತ್ತು ಒಳಗಿರತಕ್ಕ ಜನರನ್ನು ಕೃಪಾಛತ್ರದಿಂದ ರಕ್ಷಣೆ ಮಾಡಿದಂತಹ ಜಾಗ ಆ ಗೋವರ್ಧನ ಪರ್ವತ ಇವತ್ತೂ ನಮ್ಮ ದೇವರ ವೈಭವಕ್ಕೆ ಸಾಕ್ಷಿಯಾಗಿದೆ. ನಮ್ಮ ಭಕ್ತಿಗೆ ಒಂದು ಒಳ್ಳೆಯ ಸೂಚಕವಾಗಿದೆ. ಸುಮಾರು ಒಂದು 21 ಕಿಲೋಮೀಟರ್ ಉದ್ದಗಲದ ಆ ಗೋವರ್ಧನ ಬೆಟ್ಟ ಒಂದು ಪ್ರದಕ್ಷಿಣೆ ಮಾಡುವ ಒಂದು ಯೋಜನೆ. ಈ ಶರದೃತುವಿನಲ್ಲಿ ಹುಣ್ಣಿಮೆ ದಿನ ಬೆಳಕಿರ್ತದೆ. ರಾತ್ರಿಯಲ್ಲಿ ಸುಮಾರು ಒಂದು 3-4 ತಾಸು ದೇವರ ಚಿಂತನೆ ಮಾಡ್ತಾ ಪ್ರದಕ್ಷಿಣೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶಗಳು. ಅಲ್ಲಿ ಉತ್ತರ ಭಾರತದ ಜನ ಎಲ್ಲ ಪ್ರದಕ್ಷಿಣೆ ಬರ್ತಾರೆ ಶರದೃತುವಿನಲ್ಲಿ. ಹಾಗಾಗಿ ನಮಗೂ ಒಂದು ಅವಕಾಶ ದೇವರು ಕಲ್ಪಿಸಿಕೊಟ್ಟಿದ್ದಾನೆ. ಈ ಯಾತ್ರೆಯಲ್ಲಿ ಯಾರಿಗೆ ಭಕ್ತಿ ಇದೆ, ಶ್ರದ್ಧೆ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ ಅವರೆಲ್ಲ ಭಾಗವಹಿಸಿ ಭಗವಂತನ ಅನುಗ್ರಹ ಪಾತ್ರರಾಗಲಿಕ್ಕೆ ಒಂದು ಅವಕಾಶ. ಅಲ್ಲಿ ಬರಬೇಕಾದ್ರೆ ಒಂದು ಮುಖ್ಯವಾಗಿ ಕೃಷ್ಣ ಮಂತ್ರ ಜಪ ಮಾಡಬೇಕು ನಾವು. ಶ್ರೀ ಕೃಷ್ಣಾಯ ನಮಃ ಅಂತ ಜಪ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಜಪ ಮಾಡಿ ನಾವು ಒಳಗಿನಿಂದ ಕೃಷ್ಣನನ್ನು ತುಂಬಿಸಿಕೊಂಡ್ರೆ ಆ ಕೃಷ್ಣ ಅಲ್ಲಿ ನಲಿದಾಡಿದ ಜಾಗದಲ್ಲಿ ಆ ಕೃಷ್ಣನನ್ನು ಕುಣಿಸಲಿಕ್ಕೆ ಸಾಧ್ಯ. ಈ ಯಾತ್ರೆಯಲ್ಲಿ ಭಗವದ್ಭಕ್ತರೆಲ್ಲ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಬೆಂಗಳೂರು ನಗರದಲ್ಲಿ ಇಸ್ಕಾನ್ ವತಿಯಿಂದ 200ನೇ ನಗರ ಸಂಕೀರ್ತನಾ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಈ ನಿಮಿತ್ತ ಬೆಂಗಳೂರು ನಗರದ ಬಸವನಗುಡಿ ಕೃಷ್ಣರಾವ್ ಉದ್ಯಾನವನದಿಂದ ಪ್ರಾರಂಭಗೊಂಡು ವಿವಿಧ ಬೀದಿಗಳಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಶ್ರೀ ಕೃಷ್ಣನ ನಾಮ ಸ್ಮರಣೆಯೊಂದಿಗೆ ಶೋಭಾಯಾತ್ರೆಯ ಮೂಲಕ ಬೆಂಗಳೂರು ಉತ್ತರಾದಿ ಮಠಕ್ಕೆ ಸೇರಿದರು. ಉತ್ತರಾದಿ ಮಠದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು. ಅನೇಕ ಮಂದಿ ಭಕ್ತರು ನಗರ ಸಂಕೀರ್ತನೆಯಲ್ಲಿ ಪಾಲ್ಗೊಂಡು ಆನಂದ ಪರವಶರಾದರು.
ಬೆಂಗಳೂರಿನ ಕಾಮರಾಜ ರಸ್ತೆಯಲ್ಲಿರುವ ಶ್ರೀ ವಿಠೋಬಾ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕ ಪೂಜೆಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ವಿಶೇಷವಾಗಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ಎಳನೀರಿನಿಂದ ಅಭಿಷೇಕವನ್ನು ಮಾಡಲಾಯಿತು. ಬಳಿಕ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮ ಮತ್ತು ಚಂದನದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ವಿವಿಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಸ್ವಾಮಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ನೆರೆದ ಅನೇಕ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಕೃಷ್ಣಗಿರಿಯಲ್ಲಿರುವ ಶ್ರೀ ಕಾಮಾಕ್ಷಿ ದೇವಿ ಅಮ್ಮನವರ ದೇವಾಲಯದ 17ನೇ ವಾರ್ಷಿಕೋತ್ಸವದ ಆಚರಣೆ ವೈಭವದಿಂದ ನಡೆಯಿತು. ಇದರ ಅಂಗವಾಗಿ ಮೊದಲ ದಿನದಲ್ಲಿ ಯಾಗಪೂಜೆ ಮತ್ತು ಕಾಮಾಕ್ಷಿ ಅಮ್ಮನವರಿಗೆ ವಿವಿಧ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ತರುವಾಯ ಅಮ್ಮನವರನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪೂಜೆಗಳನ್ನು ನಿರ್ವಹಿಸಿದರು. ಬಳಿಕ ಭಕ್ತಾದಿಗಳಿಂದ ಸಾಮೂಹಿಕ ದೀಪಾರಾಧನೆ ಪೂಜೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸಹಸ್ರಾರು ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ಶಂಕರ ಮಠದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಪೋತನ ಭಾಗವತ ಹಾಗೂ ಅಮರ ನಾರಾಯಣ ಶತಕದ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಶಾರದಾ ಮಾತೆ ಹಾಗೂ ಶ್ರೀ ಶಂಕರಾಚಾರ್ಯರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಭಾಗವತ ಪುಸ್ತಕಗಳಿಗೆ ಪೂಜೆಯನ್ನು ಮಾಡಲಾಯಿತು. ನಂತರ ಭಾಗವತ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರಮುಖ ಪುಣ್ಯಕ್ಷೇತ್ರವಾದ ಶ್ರೀ ಬಾಲಗುರುನಾಥೇಶ್ವರ ದೇವಾಲಯದಲ್ಲಿ ಭಾನುವಾರದ ಪ್ರಯುಕ್ತ ಸ್ವಾಮಿಯವರಿಗೆ ವಿಶೇಷ ರುದ್ರಹೋಮ, ರುದ್ರಾಭಿಷೇಕವು ಜರುಗಿತು. ಇದರಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಮಹಾಮಂಗಳಾರತಿ ನಂತರ ನೆರೆದಿದ್ದ ಭಕ್ತರಿಗೆ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ಈಶ್ವರ ಈಶ್ವರ ಬಾಲಗುರುನಾಥೀಶ್ವರ, ಈಶ್ವರ ಈಶ್ವರ ಬಾಲಗುರುನಾಥೀಶ್ವರ, ಈಶ್ವರ ಈಶ್ವರ ಬಾಲಗುರುನಾಥೀಶ್ವರ, ಈಶ್ವರ ಈಶ್ವರ ಬಾಲಗುರುನಾಥೀಶ್ವರ. சித்தநாதனே சித்தர்நாதனே சித்தூர் தலத்து சிவபெருமானே பாலகுருநாதீஸ்வரா, சிந்தையில் நின்று விந்தை புரிந்து சிவகதி அருளும் செல்வபிரானே பாலகுருநாதீஸ்வரா. அயனும் நீயே சிவ சிவவோம், ஹரியும் நீயே ஹர ஹரவோம், அயனும் நீயே சிவ சிவவோம், ஹரியும் நீயே ஹர ஹரவோம். பெருவாழ்வ
வாழ்வை தருபவனே பாலகுருநாதீஸ்வர பெருமைகள் கொண்டவனே பாலகுருநாதீஸ்வர. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ದಕ್ಷಿಣ ಮಧ್ಯ ಭಾರತದ ರಾಜ್ಯಗಳ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಮಧ್ಯಪ್ರದೇಶ ಹಾಗೂ ಛತ್ತೀಸ್ಗಢ ರಾಜ್ಯದ ಬದಾಯಿ ನೃತ್ಯ ಕಾರ್ಯಕ್ರಮವು ನಡೆಯಿತು. ಗುರು ಸಾರ್ವಭೌಮರ 487ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ದಾಸವಾಣಿ ಕಾರ್ಯಕ್ರಮದಲ್ಲಿ ವಿದೂಷಿ ಶ್ರೀದೇವಿ ಹಾಗೂ ತಂಡದವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ವಾಸುದೇವನ ಚರಣ ವನಜ ವಂದಿಪನೆ ಸನ್ಯಾಸರತ್ನ ಕರನೆ ವ್ಯಾಸ ಮುನಿರಾಯ ವೈಷ್ಣವೋತ್ತಮನೆ ಸದ್ವೈಷ್ಣವ ಪ್ರಜಾನಂದ ವೈಷ್ಣವ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಭಾಗ್ಯಶ್ರೀ ಮತ್ತು ಬಳಗ ಪಡುಬಿದ್ರೆ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ 300ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಂಕೀರ್ತನಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಬಾಲಕೃಷ್ಣ ಭಾಗವತರ್ರವರಿಂದ ಸಂಗೀತ ಕಾರ್ಯಕ್ರಮವು ನಡೆಯಿತು. ರಾಮನಿ ಭಜನ ಸೀತಾ ಭಜನ ಓ ಮನಸ ರಾಮನಿ ಭಜನ ಸೀತಾ ರಾಮನಿ ಭಜನ
ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.